ಇವತ್ತು ಭಾರತೀಯ ಜನತಾ ಪಕ್ಷದ ವತಿಯಿಂದ ಏನು ರಾಜ್ಯದಲ್ಲಿ ಭ್ರಷ್ಟಾಚಾರ ಬಹಿರಂಗಗೊಂಡಂಥ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರದ ಅವರದೇ ಪಕ್ಷದ ಶಾಸಕರು ಇವತ್ತು ಆರೋಪ ಮಾಡಿದ್ದಾರೆ. ದುಡ್ಡು ಕೊಟ್ಟರೆ ಮನೆಗಳು ಮಂಜೂರಾಗ್ತಾವೆ ಅನ್ನೋಂಥದ್ದು ಆಡಳಿತ ಪಕ್ಷದ ಶಾಸಕರು ಇವತ್ತು ಆರೋಪ ಮಾಡಿದ ಸಂದರ್ಭದಲ್ಲಿ ಇವತ್ತು ಬಹಳಷ್ಟು ನಾಚಿಕೆಗೇಡಿ ಆದಂಥ ಸರ್ಕಾರ ಈ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅನ್ನುವಂಥ ಮಾತನ್ನು ಸಂದರ್ಭ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಇವತ್ತು ಭ್ರಷ್ಟಾಚಾರದ ಆರೋಪಗಳು ಸುರುಮಳಿನೇ ಆಗಿಬಿಟ್ಟಿದೆ. ಮೂಢ ಹಗರಣ ಹಿಡ್ಕೊಂಡು ಎಸ್ ಟಿ ನಿಗಮ ಹಗರಣ ಜೊತೆನೇ ಹಲವಾರು ಹಗರಣಗಳು ಇವರು ಸರ್ಕಾರ ನಡೆದರೂ ಕೂಡ ನಮಗೇನೂ ಆಗಿಲ್ಲ, ನಾವೇನೂ ಮಾಡಿಲ್ಲ ಅನ್ನುವಂಥ ಒಂದು ಮುಂಬತ್ತನದಿಂದ ಸರ್ಕಾರವನ್ನು ಮೂಡಿಸ್ತಾ ಇದ್ದಾರೆ. ಇವತ್ತು ಇಡೀ ರಾಜ್ಯದ ಜನ ಇಡೀ ಶಾಪ ಹಾಕ್ತಾಯಿದ್ದಾರೆ. ಬಡವರಿಗೆ ಮನೆ ಸಿಗಬೇಕು, ಅದು ಬಿಟ್ಟು ಏಜೆಂಟ್ ಮುಖಾಂತರ ದುಡ್ಡು ಕೊಟ್ಟರೆ ಮನೆಗಳು ಮಂಜೂರು ಆಗ್ತವೆ ಅನ್ನೋವಂಥದ್ದು ನಮ್ಮ ಆರೋಪ ಜೊತೆನೇ ಅವರ ಪಕ್ಷದ ಶಾಸಕರು ಇವತ್ತು ಆರೋಪ ಮಾಡ್ತಾಯಿದ್ದಾರೆ. ಇವರು ತಕ್ಷಣವೇ ಸರ್ಕಾರ ಮಂತ್ರಿಗಳು ರಾಜೀನಾಮೆ ಕೊಡ್ತಾರಂತ ನನಗೆ ಅನಿಸ್ತದೆ. ಅಷ್ಟು ಬಂಡ್ರೆ ಅದಾರ ಅವ್ರು ಫಾಸ್ಟ್ ಆರೋಪಗಳು ಬಂದವ. ಮನೇನೆ IPL ಒಂದೇನು ಆ ವಿಜಯೋತ್ಸವ ಯಾವಪ್ಪ IPL RCB ಅಲ್ಲ, ಅದು ವಿಜಯೋತ್ಸವ ಸಂದರ್ಭದಲ್ಲಿ ಅಮಾಯಕರ ಜೀವ ಕಳ್ಕೊಂಡ್ರು. ಅವರ ಒಂದು ತಮ್ಮ ಶೂಟಿಗಾಗಿ ಮಾಡಿದಂಥ ಒಂದು ರ್ಯಾಲಿಗೆ 11 ಜನ ಅಮಾಯಕರ ಬಲಿ ತೆಗೆದುಕೊಂಡ್ರು. ಆವಾಗಲೂ ಕೂಡ ಅವರು ಯಾವುದೇ ಏನು ನಮ್ಮ ಕಡೆಯಿಂದ ಆಗಿಲ್ಲ ಅಂಥೇಳಿ ಯಾವುದೋ ಪ್ರಾಮಾಣಿಕ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡು ಅವ್ರಿಗೆ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಅನ್ಯಾಯ ಮಾಡಿದ್ರು. ಇಂಥ ಸರ್ಕಾರ ತಕ್ಷಣದಿಂದಲೇ ಇದು ಪತನಗೊಳ್ಳಬೇಕು, ಹೋಗಬೇಕು. ಇದು ಜನರ ಕೈಯಾಗದ. ಇವತ್ತೇನಾದರೂ ಮುಖ್ಯಮಂತ್ರಿಗಳು ಅವರು ಅಸಹ್ಯಪಟ್ಟು ನಮ್ಮ ಮೇಲೆ ಆರೋಪ ಬಂದಂತೇಳಿ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಸುಳ್ಳಿದು. ಯಾಕಂದರೆ ಅಷ್ಟು ನಾಚಿಕೆಗೇಡಿ ಆದಂಥ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಇವತ್ತು ಜಮೀರ್ ಅಹ್ಮದ್ ಅವರ ಖಾತೆಯಲ್ಲೇ ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ದು ಅವರ ಶಾಸಕರೇ ಬಹಿರಂಗ ಹೇಳಿದ್ದಾರೆ. ಅಟ್ಲೀಸ್ಟ್ ಅವರಿಗಾದ್ರೆ ರಾಜೀನಾಮೆ ತಗೋತಾರೆ ಅನ್ನೋ ಇದನ್ನು ಸವಾಲನ್ನು ಮೊನ್ನೆ ಮುಖ್ಯಮಂತ್ರಿಗಳಿಗೆ, ಯಾಕಂದರೆ ಇದು ಸಾಬೀತಾಗಿದೆ. ಸಾಬೀತು ಮಾಡೋಕ್ಕೆ ಇವತ್ತು ಯಾವುದೇ ತನಿಖೆ ಅವಶ್ಯಕತೆ ಇಲ್ಲ. ಇವತ್ತು BR ಪಾಟೀಲ್ ಆಳಂದವರು ಇವತ್ತು ಆರೋಪ ಮಾಡ್ಯಾರ. ಅವರು ತಕ್ಷಣದಿಂದಲೇ ಆ ಮಂತ್ರಿಯನ್ನು ವಜಾ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾರೆ. ಏನು ಆಳಂದ ಶಾಸಕರು BR ಪಾಟೀಲ್ರು ಭಾಳ ಹಿರಿಯ ಶಾಸಕರು, ಅದು ಕಾಂಗ್ರೆಸ್ ಶಾಸಕರು. ಇವತ್ತು ಕಾಂಗ್ರೆಸ್ ಸರ್ಕಾರ ವಿರುದ್ಧ ಏನು ಬಡವರಿಗೆ ಮನಿ ಬರ್ತಾವ, ಆ ಮನಿ ಬರಬೇಕಂದ್ರೆ ಏಜೆಂಟ್ ಮೂಲಕ ಹೋದ್ರೆ, ಇಲ್ಲ ಅಂದರೆ ಪಂಚಾಯತಿ ಅಧ್ಯಕ್ಷರ ಮುಖಾಂತರ ಹೋದ್ರೆ ಬರ್ತಾವ ಅಂತಕ್ಕಂಥದ್ದು. ಅಂದ್ರೆ ಅಲ್ಲಿ ಪರ್ಸೆಂಟೇಜ್ ಕೊಟ್ಟರೆ ಬರ್ತಕ್ಕಂಥ ಏನು ಹೇಳಿಕೆ ಕೊಟ್ಟಾರ. ಈ ಹೇಳಿಕೆ ವಿರುದ್ಧ ನಾವು ಇವತ್ತು ಬಿಜಾಪುರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಇವತ್ತು ನೀವು ಹಣ ಕೊಟ್ಟು ತಂದ್ರಂದ್ರೆ ಇಲ್ಲಿ ಬಡವರಿಗೆ ಹಣ ಖರೀದಿ ಮನೆ ಕೊಡ್ಬೇಕಾಗೈತಿ. ಆದರೆ ಬಡವರಿಗೆ ಸಾಧ್ಯ ಇಲ್ಲ. ಮತ್ತೆ ಇದು ಮನೆ ಶ್ರೀಮಂತರಿಗೆ ಹತ್ತುವಂಥ ಕೆಲಸ ಆಗ್ತೈತಿ. ಅದ್ರ ವಿರುದ್ಧ ನಾವು ಹೋರಾಟಕ್ಕೆ ಇಳಿದಿದ್ದೀವಿ. ಅದಕ್ಕೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಬೇಗನೆ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು. ನೀವಾಗಿ ಬಿಟ್ಟು ಹೋಗು ಚಲೋ. ಜನನೇ ಬಂದು ನಿಮ್ಮನ್ನು ತೊಯ್ಯತಕ್ಕಂಥ ಒಂದು ಅಲ್ಲಿವರೆಗೆ ನೀವು ಕಾಯ್ಬೇಡ್ರಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.